ಸ್ನೇಹಿತರೆ ನಮಸ್ಕಾರ. ನಾವು ಕೆಲವೊಂದು ತಪ್ಪುಗಳನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ನಮ್ಮ ಜೊತೆಗಿರುವಂಥ ಸಂದರ್ಭದಲ್ಲಿ, ಅಂದರೆ ಯಾವುದಾದ್ರೂ ಒಂದು ವಸ್ತಾಗಿರ್ಬೋದು, ಒಬ್ಬರು ವ್ಯಕ್ತಿ ಆಗಿರ್ಬೋದು, ಆ ಸಂದರ್ಭದಲ್ಲಿ ನಮಗೆ ಆ ವ್ಯಕ್ತಿಯ ಬೆಲೆ ಅಥವಾ ಆ ವಸ್ತುವಿನ ಬೆಲೆ ನಮಗೆ ಅರ್ಥ ಆಗೋದಿಲ್ಲ. ಬಟ್ ಆ ವಸ್ತುವನ್ನು ನಾವು ಕಳೆದುಕೊಂಡಾಗ ಅಥವಾ ಆ ವ್ಯಕ್ತಿಯನ್ನು ನಾವು ಕಳೆದುಕೊಂಡಾಗ ಅಯ್ಯೋ ಅಂತ ಹೇಳ್ಬಿಟ್ಟು ಮರುಕವನ್ನು ಪಡ್ತೇವೆ. ಅದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಅನುಶ್ರೀದಾಗಿದೆ. ಇನ್ಫ್ಯಾಕ್ಟು ಈ ದಿಲೀಪ್ ರಾಜ್ ಇದ್ದಾರಲ್ಲ, ಕನ್ನಡದ ಪ್ರಖ್ಯಾತ ನಿರ್ದೇಶಕ, ನಿರ್ಮಾಪಕ ಮತ್ತು ಕಲಾವಿದನಾಗಿ ಗುರುತಿಸಿಕೊಂಡಂಥ ದಿಲೀಪ್ ರಾಜು ತನ್ನ ಚಿಕ್ಕ ಪ್ರಾಯದಲ್ಲೇ ಈ ಲೋಕವನ್ನು ತ್ಯಜಿಸಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ನುಡಿ ನಮನವನ್ನು ಅರ್ಪಿಸುವಂಥ ಸಂದರ್ಭದಲ್ಲಿ ತಮ್ಮ ನೋವಿನ ವಿಚಾರಗಳನ್ನು ಅಥವಾ ತಾವು ಮಾಡಿದಂಥ ತಪ್ಪಿನ ವಿಚಾರಗಳ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಹಾಗೆಯೇ ದಿಲೀಪ್ ಅವರ ಒಳ್ಳೆತನ ಮತ್ತು ದಿಲೀಪ್ ಅವರ ಒಳ್ಳೆತನದ ಜೊತೆಗೆ ಕೆಲವೊಂದಷ್ಟು ಅವರ ವಿಶೇಷ ಗುಣಗಳ ಬಗ್ಗೆಯೂ ಕೂಡ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅನುಶ್ರೀ ಅವರು ಇದೇ ದಿಲೀಪನ್ನು ನೆನೆದು, ದಿಲೀಪ್ ಮತ್ತು ಅನುಶ್ರೀ ಅವರೆಲ್ಲರೂ ಕೂಡ ತುಂಬ ಸ್ನೇಹಿತರಾಗಿದ್ದರು, ಆತ್ಮೀಯರಾಗಿದ್ದರು. ಇನ್ಫ್ಯಾಕ್ಟು ದಿಲೀಪ್ ಮತ್ತು ಅನುಶ್ರೀ ಎಲ್ಲರೂ ಕೂಡ ಜೀ ಕನ್ನಡಕ್ಕಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇಷ್ಟೆಲ್ಲ ಆತ್ಮೀಯತೆ ಇದ್ದರೂ ಕೂಡ, ಪ್ರತಿ ವಾರ ಸಿಗ್ತಾ ಇದ್ದರೂ ಕೂಡ ಅನುಶ್ರೀ ಅವರು ದಿಲೀಪ್ ಹೇಳಿದಂಥ ಒಂದು ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥ ಬೇಸರ ಕೊನೆಗೂ ಕೂಡ ಉಳಿದೇ ಬಿಟ್ಟು ಅನ್ನುವಂತಹ ಕಣ್ಣೀರಿನ ವಿಚಾರವನ್ನು ಈಗ ಅನುಶ್ರೀ ಬಹಿರಂಗಪಡಿಸಿದ್ದಾರೆ. ಅನುಶ್ರೀ ಅವರು ಹೇಳಿರುವಂಥ ವಿಚಾರವನ್ನು ಕೇಳಿ ಸಹಜವಾಗಿ ಎಲ್ರಿಗೂ ಕೂಡ ಬೇಸರವಾಗಿದೆ. ಅಯ್ಯೋ ಯಾಕಪ್ಪ ಅನುಶ್ರೀ ಹೀಗೆ ಮಾಡಿದರು ಅಂತೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಏನಾಗಿತ್ತು? ಏನು ಅನುಶ್ರೀ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಲ್ವಾ? ಏನು ಮಾಡಿದರು? ಏನು ಬೇಸರ ಆಗಿತ್ತು? ಅನುಶ್ರೀ ಅವರು ಇವತ್ತು ಕಣ್ಣೀರು ಹಾಕಿ ಈ ವಿಚಾರವನ್ನು ಹೇಳೋದಕ್ಕೆ ಕಾರಣ ಏನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ದಿಲೀಪ್ ರಾಜು ಇವತ್ತಿನ ಮಟ್ಟಿಗೆ ಯಾರೂ ಕೂಡ ದಿಲೀಪ್ ರಾಜ್ ಹಾಗೆ ಹೀಗೆ ಅಂತೇಳ್ಬಿಟ್ಟು ದೂಷಿಸುವಂಥ ಪರಿಸ್ಥಿತಿಯಲ್ಲಿಲ್ಲ. ಯಾಕಂತೇಳಿದ್ರೆ ಪ್ರತಿಯೊಬ್ಬರು ಕೂಡ ದಿಲೀಪ್ ರಾಜ್ ಅವರ ಒಳ್ಳೆತನ, ದಿಲೀಪ್ ರಾಜ್ ಅವರು ತಮ್ಮನ್ನು ಬೆಳೆಸಿದಂಥ ಪರಿ, ದಿಲೀಪ್ ರಾಜ್ ಅವರು ತಮಗೆ ಕೊಟ್ಟಂಥ ಅವಕಾಶ, ದಿಲೀಪ್ ರಾಜ್ ಅವರು ಕೆಲಸಕ್ಕಾಗಿ ಮಾಡ್ತಾ ಇದ್ದಂತಹ ಪ್ರಯತ್ನಗಳು ಮತ್ತು ಎಲ್ಲ ರಂಗದಲ್ಲೂ ಕೂಡ ಅವಿರತವಾದಂಥ ಶ್ರಮವನ್ನು ಹಾಕಿ ಎಂಡ್ ಆಫ್ ದಿ ಡೇಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಡ್ತಾ ಇದ್ದಂಥ ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಿದ್ಧವಿಲ್ಲ. ದಿಲೀಪ್ ರಾಜ್ ಅವರ ಅನುಪಸ್ಥಿತಿ ಎಲ್ಲ ವರ್ಗದಲ್ಲೂ ಕೂಡ, ಎಲ್ಲ ಕಡೆಯೂ ಕೂಡ ಈಗಾಗಲೇ ಕಾಣಿಸ್ತಿದೆ. ಬಟ್ ಆದರೆ ದಿಲೀಪ್ ರಾಜ್ ಅವರ ಜೊತೆಗಿನ ಸಂಬಂಧ, ಸ್ನೇಹ ಇವು ಯಾವತ್ತಿಗೂ ಕೂಡ ಮಾಸೋದಿಲ್ಲ ಅನ್ನೋದಕ್ಕೆ ಈಗ ಪ್ರತಿಯೊಬ್ಬರು ಕೂಡ ಹಂಚಿಕೊಳ್ತಿರುವಂಥ ಸಂಗತಿಗಳೇ ಕಾರಣ. ರಂಗಭೂಮಿಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ, ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ, ಕಿರುತೆರೆಯಲ್ಲಿ ಸಾಕಷ್ಟು ಹಿಟ್ ಸೀರಿಯಲ್ಗಳನ್ನು ಕೊಟ್ಟು, ಜೊತೆಗೆ ಸಾಕಷ್ಟು ಕಲಾವಿದರಿಗೆ 3 ಹೊತ್ತಿನ ಊಟಕ್ಕೆ ಏನೂ ಕೂಡ ತೊಂದರೆ ಇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟು, ಏನೂ ಕೂಡ ತೊಂದರೆ ಆಗದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಧೀಮಂತ ವ್ಯಕ್ತಿ ಯಾರು ಅಂತೇಳಿ ಕೇಳಿದರೆ ಅದು ದಿಲೀಪ್ ರಾಜು. ತಾವು ನಿರ್ಮಾಣ ಮಾಡಿದಂತಹ ಪ್ರತಿಯೊಂದು ಧಾರಾವಾಹಿಯಲ್ಲೂ ಕೂಡ ಹೊಸ ಕಲಾವಿದರಿಗೆ ಅವಕಾಶಗಳನ್ನು ಕೊಡ್ತಾ, ನಿಜವಾಗ್ಲೂ ಕೂಡ ಟ್ಯಾಲೆಂಟ್ ಇದೆ, ಹಸಿವಿದೆ ಅಂತ ಹೇಳಿದ್ರೆ ಅವರ ಆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾ ಎಲ್ರಿಗೂ ಕೂಡ ಖುಷಿಯನ್ನು ಕೊಡ್ತಾ ಇದ್ದಂಥ ದಿಲೀಪ್ ರಾಜ್ ಅವರ ಅಕಾಲಿಕವಾದಂತಹ ಒಂದು ನಿಧನ ವಾರ್ತೆ ಎಲ್ರಿಗೂ ಕೂಡ ಆಘಾತವನ್ನು ಈಗಾಗಲೇ ಮೂಡಿಸಿದೆ. ಇದೇ ರೀತಿ ಅನುಶ್ರೀಯು ಕೂಡ ಒಂದು ಬಹಿರಂಗವಾದಂಥ ಕ್ಷಮೆಯನ್ನು ಕೇಳಿದ್ದಾರೆ, ಜೊತೆಗೆ ಅಚ್ಚರಿಯ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಅನುಶ್ರೀ ಮತ್ತು ದಿಲೀಪ್ ರಾಜ್ ಅವರೆಲ್ಲರೂ ಕೂಡ ಒಬ್ಬರು ಸ್ನೇಹಿತರು, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು, ಒಂದೇ ಕಾಲಘಟ್ಟದವರು ಕೂಡ. ಇನ್ಫ್ಯಾಕ್ಟ್ ಅನುಶ್ರೀ ಅವರು ಹೇಗೆ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ನಿಂತಿದ್ದಾರೋ ಅದೇ ರೀತಿ ದಿಲೀಪ್ ರಾಜ್ ಅವರು ಕೂಡ ಹಂತವಾಗಿ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ನಿಂತವರು. ಸೋಲನ್ನು ಕಂಡಿದ್ದಾರೆ, ಸವಾಲನ್ನು ಎದುರಿಸಿದ್ದಾರೆ, ಎಲ್ಲವನ್ನೂ ಕೂಡ ನಿರಂತರವಾದಂತಹ ಶ್ರಮದಿಂದ ಜಯಿಸಿದ್ದಾರೆ. ಇವತ್ತಿಗೆ ಈ ಹಂತಕ್ಕೆ ಬರೋದಕ್ಕೆ 4 ಜನ ದಿಲೀಪ್ ರಾಜ್ ಬಗ್ಗೆ ಒಳ್ಳೆ ಮಾತನ್ನು ಆಡೋದಕ್ಕೆ ಅವರ ನಿರಂತರವಾದಂಥ ಶ್ರಮನೇ ಕಾರಣ. ಈಗ ಅನುಶ್ರೀ ಮತ್ತು ಈ ದಿಲೀಪ್ ರಾಜ್ ಅವರ ಸ್ನೇಹಕ್ಕೆ ಬರೋದಾದರೆ, ಇವರಿಬ್ಬರದ್ದು ಇವತ್ತು ನಿನ್ನೆಯ ಸ್ನೇಹ ಅಲ್ಲ, ಸಾಕಷ್ಟು ವರ್ಷಗಳ ಹಿಂದಿನ ಸ್ನೇಹ. ಈ ಸ್ನೇಹವನ್ನು ಮೊನ್ನೆ ನುಡಿನಮನ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡ್ರು. ನಮ್ಮದು ಬಹಳ ಹಳೆಯ ಸ್ನೇಹ, ನಮ್ಮ ಮಧ್ಯೆ ಇದ್ದಂತಹ ಸ್ನೇಹ ಜೀವಿ ದಿಲೀಪ. ಅವರು ಇವರು ತಾವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಮಾತಾಡಿ ನನಗೆ ನೆನಪೇ ಇಲ್ಲ. ಅವನು ನಮಗೆ ನನ್ನ ದಿಲೀಪ ಆಗಿದ್ದ, ನಮ್ಮ ದಿಲೀಪ ಆಗಿದ್ದ. ತುಂಬ ವರ್ಷಗಳ ಹಿಂದೆ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬೇರೆ ವಾಹಿನಿಗೆ ನಡೆದಂಥ ಕಾರ್ಯಕ್ರಮ ಅದು. ಬೇರೆ ರಾಜ್ಯದಲ್ಲಿ ನಡೆದಿದ್ದು ಕೂಡ ಹೌದು, ಹೈದರಾಬಾದ್ನಲ್ಲಿ ನಡೆದಿತ್ತು. ಪ್ರತಿಯೊಬ್ಬ ಕಲಾವಿದರಿಗೂ ಬೇರೆ ಬೇರೆ ಕ್ಯಾರವನನ್ನು ಕೊಟ್ಟಿರ್ತಾರೆ. ಆದರೆ ಕ್ಯಾರವನ್ನಲ್ಲಿ ಇಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಜಾಗ ಇರೋದಿಲ್ಲ. ಆದರೂ ಕೂಡ ನಾವು 5-6 ಜನ ಅಲ್ಲೇ ಇರ್ತಿದ್ವಿ, ಒಟ್ಟಿಗೆ ಊಟವನ್ನು ಮಾಡ್ತಿದ್ವಿ ಅಂತ ಹೇಳಿಬಿಟ್ಟು ಆ ಭಾವುಕ ಕ್ಷಣವನ್ನು ನೆನೆದು ಕಣ್ಣೀರನ್ನು ಹಾಕಿದರು ಅನುಶ್ರೀ ಅವರು. ಇನ್ನು ನನ್ನ ಲೈಫ್ನಲ್ಲಿ ನಾನು ಸಾರಿ ಕೇಳಿದ್ದು ಬಹಳ ಕಮ್ಮಿ, ಆದರೆ ಈ ವೇದಿಕೆಯಲ್ಲಿ ನಿಂತು ನಾನು ದಿಲೀಪನಿಗೆ ಸಾರಿ ಕೇಳಬೇಕು. ದಿಲೀಪ ಯಾಕೆ ನಾನು ಅವನಿಗೆ ಸಾರಿಯನ್ನು ಕೇಳುತ್ತಿದ್ದೇನೆ ಅಂತ ಹೇಳಿದ್ರೆ, ದಿಲೀಪ ಮನೆ ಹಿಂದೆ ನನ್ನ ಮನೆ ಇರೋದು. ಪ್ರತಿ ಬಾರಿಯೂ ಕೂಡ ಫೋನ್ ಮಾಡಿದಾಗ ಮನೆಗೆ ಬಾರೆ ಅಂಥೇಳಿ ಕರೀತಾ ಇದ್ದ.
ನೀನು ಬರಲಿಲ್ಲ ಅಂದರೂ ನನ್ನನ್ನಾದರೂ ನೀನು ನಿನ್ನ ಮನೆಗೆ ಕರಿತೀಯಾ ಅಂಥೇಳಿ ಬೈತಾ ಇದ್ದ. ಇದೇ ಸರಿಗಮಪ ಲಾಂಚ್ನಲ್ಲಿ ವಿದ್ಯಾ ಸಿಕ್ಕಿದಾಗಲೂ ಕೂಡ ದಿಲೀಪ ನನಗೆ ಬಾಯಿ ತುಂಬ ಬೈದ. ನನಗೆ ಇರುವಂಥ ಗಿಲ್ಟ್ ಏನು ಅಂದರೆ ಅವನನ್ನು ಮೀಟ್ ಮಾಡೋಕ್ಕೆ ಅವನ ಮನೆಗೆ ಈ ಥರದ ಪರಿಸ್ಥಿತಿಯಲ್ಲಿ ನಾನು ಹೋಗೋ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅವತ್ತು ಭಾರೀ ದುಃಖ ಆಯಿತು ಅಂಥೇಳಿ ಭಾರೀ ನೋವಿನಿಂದ ಕಣ್ಣೀರನ್ನು ಸುರಿಸಿ ಸಾರಿಯನ್ನು ಕೇಳ್ತಾರೆ ಅನುಶ್ರೀ. ಸಾರಿ ದಿಲೀಪ, ಸಾರಿ ವಿದ್ಯಾ ಅಂಥೇಳಿ ಕಣ್ಣೀರನ್ನು ಇಟ್ಟು ಅನುಶ್ರೀ ಕ್ಷಮೆಯನ್ನು ಕೇಳ್ತಾರೆ. ಇಲ್ಲಿ ಅನುಶ್ರೀ ಕ್ಷಮೆ ಕೇಳಿದ್ದು ಅಥವಾ ಕಣ್ಣೀರು ಹಾಕಿದ್ದು ವಿಚಾರ ನನಗೆ ದೊಡ್ಡದು ಅಂತೇಳಿ ಅನ್ನಿಸ್ತಿಲ್ಲ. ಬಟ್ ನಾವು ಬದುಕಲ್ಲಿ ಮಾಡುವಂಥ ತಪ್ಪಿನ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅನುಶ್ರೀ ಜಾಗದಲ್ಲಿ ನಾನು, ನೀವು, ಪ್ರತಿಯೊಬ್ಬರು ಕೂಡ ನಿಂತು ಯೋಚನೆ ಮಾಡಿದಾಗ ನಾವು ಕೆಲವೊಂದು ಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ರಿಸಲ್ಟ್ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಈಗ ನೋಡಿ, ಅನುಶ್ರೀ ಅವರು ಹಿಂದಿನ ಮನೆಯಲ್ಲೇ ಈ ದಿಲೀಪ್ ಅಂದರೆ ಒಂದು ರೋಡ್ ಆ ಕಡೆ ಈ ಕಡೆ ಇದ್ದಾರೆ ಅಂತೇಳಿ ಸ್ವತಃ ಅವರೇ ಹೇಳ್ಕೊಳ್ತಾರೆ. ಆ ರೀತಿ ಇದ್ರೂ ಕೂಡ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿನೂ ಕೂಡ ಅದೇ. ಒತ್ತಡ ಮತ್ತು ಯಾಂತ್ರಿಕರಣ ಬದುಕು ಸಹಜವಾಗಿ ಯಾರೂ ಕೂಡ ಮೀಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಬಟ್ ಇವ್ರದ್ದು ಬೇರೆದೇ ರೀತಿಯಾದಂಥ ಒಂದು ಕೇಸು. ಅಕ್ಕಪಕ್ಕದ ಮನೆಯೂ ಅಲ್ಲ ಅಥವಾ ದೂರ ಇರೋರೂ ಕೂಡ ಅಲ್ಲ, ಎರಡೂ ಕೂಡ ಅಲ್ಲ. ಹಿಂದೆ ಮುಂದೆ ಇರುವಂಥ ಮನೆ. ಹಿಂದಿನ ರಸ್ತೆಯಲ್ಲಿ ಅವರಿದ್ದಾರೆ, ಮುಂದಿನ ರಸ್ತೆಯಲ್ಲಿ ಇವರಿದ್ದಾರೆ. ಹೀಗಿದ್ರೂ ಕೂಡ ಹೋಗಿ ಮೀಟ್ ಮಾಡೋದಕ್ಕೆ ಅಥವಾ ಅವ್ರ ಮನೆಗೆ ಇವ್ರು ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಒಂದು ಹೊತ್ತಿನ ಊಟವನ್ನು ಕೂಡ ಹೋಗಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಬೇಸರ ಅನುಶ್ರೀಗಾದರೆ, ಅನುಶ್ರೀ ಕೊನೆಗೂ ಕೂಡ ನಮ್ಮ ಮನೆಗೆ ಬರಲಿಲ್ಲಲ್ವ ಅನ್ನೋಂತಹ ಒಂದು ಬೇಸರ ದಿಲೀಪನಿಗೆ ಹಾಗೆ ಉಳಿದೇ ಬಿಡ್ತು ನೋಡಿ. ಹೌದು, ಅದೊಂದು ಆಸೆ ಹಾಗೆ ಉಳಿದು ಬಿಡ್ತು. ಇನ್ಫ್ಯಾಕ್ಟು ದಿಲೀಪನಿಗೂ ಕೂಡ ಅನುಶ್ರೀ ಮನೆಗೆ ಹೋಗಬೇಕು, ಅನುಶ್ರೀ ಅವರ ಅಮ್ಮನ ಕೈ ಅಡುಗೆಯನ್ನು ತಿನ್ನಬೇಕು ಅನ್ನುವಂಥ ಆಸೆ ಇತ್ತು, ಬಯಕೆ ಇತ್ತು. ಅದನ್ನು ಕೂಡ ಅನುಶ್ರೀ ಈಡೇರಿಸಲಿಲ್ಲ. ಆದರೆ ಎಂಡ್ ಆಫ್ ದಿ ಡೇಗೆ ಅನುಶ್ರೀ ಹೋಗುವಂತಹ ಪರಿಸ್ಥಿತಿ ಯಾವ ರೀತಿ ಇತ್ತು? ಅನುಶ್ರೀ ಅವರು ಕೊನೆಯದಾಗಿ ದಿಲೀಪನನ್ನು ನೋಡುವಂಥ ದಿನ ಹೋಗುವಂಥ ಸ್ಥಿತಿ ಬಂತು. ದಿಲೀಪ ಮಲಗಿದ್ದಂತಹ ಸ್ಥಿತಿಯಲ್ಲಿ ಹೋಗಿ ನೋಡಿ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ಬಂತು. ಅದಕ್ಕಿಂತ ಮುನ್ನ ಹೋಗೋದಕ್ಕೆ ಆಗಲಿಲ್ಲ, ಅವರೂ ಕೂಡ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಅನ್ನುವಂಥ ಬೇಸರ. ಸರಿ, ಇವತ್ತಿಗೆ ಅನುಶ್ರೀ ಕಣ್ಣೀರನ್ನು ಹಾಕಿದ್ರು, ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ರು, ಎಲ್ಲದೂ ಕೂಡ ಕರೆಕ್ಟ್. ಬಟ್ ಆ ಒಂದು ಈ ಬಾಕಿ ಅಂತೇಳಿ ಹೇಳ್ತೀವಲ್ಲ, ಬಾಕಿ ಹಾಗೆ ಉಳಿದೇ ಬಿಡ್ತು. ಅದೊಂದು ಸಂಗತಿ ಬಾಕಿ ಉಳಿದೇ ಬಿಡ್ತು. ಅನುಶ್ರೀ ಅವರು ಮತ್ತು ದಿಲೀಪ ಎಷ್ಟು ಸಮಯ ಇದನ್ನು ನೆನಪಿಸ್ಕೊಳ್ಬೋದು ಹೇಳಿ? ದಿಲೀಪ ಇವತ್ತು ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೆ ಇದ್ರೂ ಕೂಡ ದಿಲೀಪ ಅವರ ಆತ್ಮ ಇದನ್ನು ಯಾವಾಗಲೂ ಕೂಡ ನೆನಪಿಸ್ಕೊಳ್ಳುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡದೆ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಜೀವಿಸಬೇಕು ಅಂಥೇಳಿ ಹಿರಿಯರು ಹೇಳೋದು ಇದೇ ಕಾರಣಕ್ಕೆ. ಅವಕಾಶಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ದೇವರು ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಆಗದೇ ಇದ್ದರೆ ಈ ರೀತಿಯಾದಂಥ ಮರುಕಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆನಂತರ ಅನ್ನೋದು ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.